मंगले शिवे सर्वार्थसाधिके शरण्ये त्र्यंबके गौरी नारायणी नमोस्तुते ಶ್ರೀ ಗುರುಭ್ಯೋ ನಮಃ. ಇಂದಿನ ದಿವಸ ಶ್ರೀ ಸೂರ್ಯ ಮೊದಲ ಪದ್ಯದ ಚಿಂತನೆಯನ್ನು ನಾವು ನಡೆಸಿದ್ದೇವೆ. ಅದರ ವಿಸ್ತಾರವಾಗಿ ದೇವಿಯ ಮಹಿಮೆಯನ್ನು ಮುಂದಿನ ಪದ್ಯಗಳಲ್ಲಿ ತಿಳಿಸ್ತೇನೆ. ಅದರ ಎರಡನೆಯ ಪದ್ಯ ಪ್ರಶ್ನೇಶು ಮಹಾಲಕ್ಷ್ಮೀ ದೇವಿ ಯಾವ ರೀತಿಯಾಗಿ ಸಕಲ ದೇವತೆಗಳನ್ನು ಕೂಡ ನಿಯಮನ ಮಾಡುತ್ತಾಳೆ ಅಂತ ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಬ್ರಹ್ಮ ಈಶ ಶಕ್ರ ರವಿ ಧರ್ಮ ಶಶಾಂಕ ಪೂರ್ವ ನಿರ್ಮಾಣ ಸಂಪತ್ತಿ. ಬ್ರಹ್ಮ ಹೇಳಿದರೆ ಚತುರ್ಮುಖ ಬ್ರಹ್ಮ, ಅವನು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ. ಈಶ ಅಂತ ಹೇಳಿದರೆ ರುದ್ರದೇವರು ಸಂಹಾರಕರು. ಬ್ರಹ್ಮೇಶ ಶಕ್ರ, ಶಕ್ರ ಅಂತ ಹೇಳಿದರೆ ಇಂದ್ರ ಸಕಲ ದೇವತೆಗಳ ಒಡೆಯ. ಬ್ರಹ್ಮೇಶ ಶಕ್ರ ರವಿ ಸೂರ್ಯ ಧರ್ಮ ಯಮಧರ್ಮರಾಯ, ಶಶಾಂಕ ಚಂದ್ರ, ಇವರೇ ಮೊದಲಾದಂತಹ ಎಲ್ಲ ದೇವತಾ ಗಣಗಳಿದ್ದಾರೆ. ಎಲ್ಲ ಗಣಗಳು ಕೂಡ ಆಶ್ರಿತ್ಯ ವಿಶ್ವವಿದೆಯ ಈ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಇಡೀ ವಿಶ್ವದ ಅಭಿವೃದ್ಧಿ ಅನ್ನುವಂಥದ್ದು, ಶ್ರೇಯಸ್ಸು ಅನ್ನುವಂಥದ್ದು ಅವಳನ್ನು ಆಶ್ರಯಿಸಿಕೊಂಡು ಈ ದೇವತೆಗಳೆಲ್ಲರೂ ಕೂಡ ನಡೆಸ್ತಾರೆ ಅಂತ. ಅಂದರೆ ಜಗತ್ತಿನ ಚತುರ್ಮುಖ ಬ್ರಹ್ಮ ಅವರು ಸೃಷ್ಟಿ ಮಾಡುವಂಥದ್ದು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ. ಇನ್ನು ಸಂಹಾರ ಮಾಡುವಂತಹ ರುದ್ರ, ಅವರು ಸಂಹಾರ ಮಾಡುವುದಕ್ಕೆ ಶಕ್ತಿಯನ್ನು ಕೊಟ್ಟವರು ಇದು ಲಕ್ಷ್ಮೀ ದೇವಿ. ಹೀಗೆ ಯಮಧರ್ಮರಾಯ ಎಲ್ಲ ನಮ್ಮ ಸಕಲ ಕರ್ಮಗಳಿಗೂ ಕೂಡ ಪುಣ್ಯ ಪಾಪಗಳಿಗೆ ಸರಿಯಾದ ಫಲವನ್ನು ಯಮಧರ್ಮರಾಯ. ಅವರನ್ನು ಕೂಡ ನೇಮನ ಮಾಡುವಂಥದ್ದು ಇದು ಲಕ್ಷ್ಮೀ ದೇವಿ. ಇನ್ನು ನಮಗೆ ಬೆಳಕನ್ನು ನೋಡುವಂಥದ್ದು ಸೂರ್ಯ ಚಂದ್ರ. ಹಗಲಿನಲ್ಲಿ ಸೂರ್ಯ ಬೆಳಕು ಕೊಟ್ಟರೆ ಅದರಿಂದಲೇ ನಮ್ಮ ಜೀವನ ನಡೆಯುವಂಥದ್ದು. ಸೂರ್ಯನಿಲ್ಲ ಅಂದರೆ ನಮ್ಮ ಜೀವನವೇ ಇಲ್ಲ. ಅದರಿಂದ ಆರೋಗ್ಯ ಅಂತರ ವಿಚ್ಛೇದ ಅಂತ ಹೇಳಿ ಹೇಳುವ ಹಾಗೆ ನಮಗೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಸೂರ್ಯನ ಅಂತಹ ಸೂರ್ಯನನ್ನು ಕೂಡ ಸೂರ್ಯನಿಗೂ ಕೂಡ ಶಕ್ತಿಯನ್ನು ಕೊಡುವಂಥದ್ದು ಲಕ್ಷ್ಮೀ ದೇವಿ. ಇನ್ನು ಚಂದ್ರ ನಮಗೆ ಹಗಲಿನಲ್ಲಿ ಬಿಸಿಲಿನ ತಾಪದಿಂದ ನಮಗೆ ಶ್ರಮವಾಗಿರುತ್ತದೆ. ಆ ಸಂಜೆಯ ಬೆಳಗಿನ ಕಿರಣಗಳಿಂದ, ಚಂದ್ರನ ಕಿರಣಗಳಿಂದ ನಮಗೆ ಶ್ರಮವನ್ನು ಪರಿಹಾರ ಮಾಡುತ್ತದೆ. ಅಂತಹ ಇಡೀ ಜಗತ್ತಿನ ಶ್ರಮವನ್ನು ಪರಿಹಾರ ಮಾಡುವಂತಹ ಜನಗಳಿಗೂ ಆ ಶಕ್ತಿಯನ್ನು ನೀಡಲು ಲಕ್ಷ್ಮೀ ದೇವಿ. ಹೀಗೆ ಎಲ್ಲ ಇಂದ್ರದೇವ ನಮಗೀಗ 2 ತಿಂಗಳಿಂದ ಮಳೆಯನ್ನು ಕಾಣಬಹುದು. ಅದನ್ನು ನಿಯಮನ ಮಾಡುವಂಥವರು ಇಂದ್ರ. ಅದರಿಂದ ಅಂತಹ ಇಂದ್ರನನ್ನು ಕೂಡ ನಿಯಮನ ಮಾಡುವಂಥವರು ಲಕ್ಷ್ಮೀ ದೇವಿ. ಹೀಗೆ ಸಕಲ ದೇವತೆಗಳು ಒಂದೊಂದು ಪೋಸ್ಟ್ನಲ್ಲಿರುವಂಥವರನ್ನು ನಾವು ವಿಲಯನ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಸಕಲ ದೇವತೆಗಳನ್ನು ಕೂಡ ನಿಯಮನ ಮಾಡುವಂಥವರು ಲಕ್ಷ್ಮೀ ದೇವಿ. ಅಂತಹ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಡೆಸ್ತಾರೆ. ಅಂತಹ ಲಕ್ಷ್ಮೀ ದೇವಿಯನ್ನು ಆಶ್ರಯಿಸಿ ಸಕಲ ದೇವತೆಗಳು ಕೂಡ ಕಾರ್ಯ ಮಾಡ್ತಾರೆ. ನಾವು ಜಗತ್ತೇ ಇಲ್ಲ, ಮನುಷ್ಯರಾಗಲು. ಅದರಿಂದ ಅಂತಹ ದೇವತೆಗಳ ಒಡತಿಯಾಗಿದ್ದ ಲಕ್ಷ್ಮೀ ದೇವಿಯು ಕೂಡ ನಾರಾಯಣನ ಕಟಾಕ್ಷದಿಂದ ಸಕಲ ಜೀವವನ್ನು ಸಕಲ ದೇವತೆಗಳನ್ನು ಕೂಡ ನಿಯಮನ ಮಾಡ್ತಾಳೆ. ಅಂತಹ ಲಕ್ಷ್ಮೀ ದೇವಿಯ ಹಾಗೂ ನಾರಾಯಣನ ಅನುಗ್ರಹದಿಂದ ನಾವು ಕೂಡ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ ಅನ್ನುವಂತಹ ಒಂದು ಚಿಂತನೆ ನಮಗೆ ಸದಾ ಇರಬೇಕು. ಯಾಕಂದರೆ ದೇವರು ನಮಗೆ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡಿರ್ತಾರೆ. ನಾವಾದರೆ ದೇವರನ್ನು ನಾವು ನೆನಪಿಲ್ಲ ಅಂತ ಹೇಳಿದ್ರೆ, ಅವರ ಅನುಗ್ರಹವನ್ನು ನಾವು ಮರೆತಿರುತ್ತೀವಿ ಅಂತ ಹೇಳಿದ್ರೆ ನಾವು ದ್ರೋಹಿಗಳಾಗ್ತಾರೆ. ಅದರಿಂದ ನಾವು ಕೃತಜ್ಞರಾಗಬೇಕು. ಅದರಿಂದ ಸದಾಕಾಲ ನಮ್ಮ ಸಕಲ ಅಭಿವೃದ್ಧಿಯೂ ಕೂಡ ಲಕ್ಷ್ಮೀ ನಾರಾಯಣರೇ ಕಾರಣ ಅನ್ನುವಂತಹ ಚಿಂತನೆಯನ್ನು ಮಾಡಿದಾಗ ನಾವು ದೇವರಿಗೆ ಇರುವಂತಹ ಗೌರವವನ್ನು ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯ ಆಗಿದೆ. ಈ ರೀತಿಯಾಗಿ ಎರಡನೇ ಪದ್ಯದಲ್ಲಿ
ಹೇಳಿದ್ದಾರೆ ಹಾಗೂ ನಾರಾಯಣ ತಿಳಿಸಿದ್ದಾರೆ. ಇದಕ್ಕೆ ಪೂರಕವಾದಂತಹ ಒಂದು ಬೇರೆ ಮಂತ್ರ ಅಂಬೆಡಿ ಸುಖ ಅಂತೇಳಿ ಎಲ್ಲ ಹೇಳ್ತಾರೆ. ಅಲ್ಲಿ ಲಕ್ಷ್ಮೀದೇವಿಯ ಮಹಿಮೆಯನ್ನೇ ಹೇಳುವಂಥದ್ದು ವೇದ ಮಂತ್ರ. ಅಲ್ಲಿ ಕೂಡ ಲಕ್ಷ್ಮೀದೇವಿಗೆ ತನ್ನ ಮನೆ ದಾನ ಹೇಳಿಕೊಡ್ತಾರೆ. ಎಂತಾನೇ ತಕ್ಕ ಮುದ್ರಂ ಕೊಡೋನಿ ತಕ್ಕ ಅಪಮಾನ ತಮ್ಮ ವಿಷ್ಣು ಸ್ನೇಹ ಅಂತ ಹೇಳಿ, ನಾನು ಯಾರನ್ನ ರುದ್ರ ಪದವಿಗೆ ಏರಿಸಬೇಕು ಅವರನ್ನು ರುದ್ರ ಪದವಿಗೆ ಏರಿಸ್ತೇನೆ, ಯಾರನ್ನ ಜಗವಂತನ ಪದವಿಗೆ ಏರಿಸಬೇಕು ಅವರನ್ನು ಜಗವಂತನನ್ನಾಗಿ ಮಾಡ್ತೇನೆ, ಯಾರನ್ನ ಋಷಿಯನ್ನಾಗಿ ಮಾಡಬೇಕು ಅನ್ನೋದನ್ನು ಋಷಿಯನ್ನಾಗಿ ಮಾಡ್ತೇನೆ, ಯಾರನ್ನ ಒಳ್ಳೆ ಜ್ಞಾನಿಯನ್ನಾಗಿ ಮಾಡಬೇಕು ಅನ್ನೋದನ್ನು ಜ್ಞಾನಿಯನ್ನಾಗಿ ಮಾಡ್ತೇನೆ. ಅದರಿಂದ ಅಂತಹ ನಾನು ಕೂಡ ಆರಾಧಕನಾದಂತಹ ನಾರಾಯಣ ಒಬ್ಬ ಇದ್ದಾನೆ. ಅವನು ಶ್ರೀರಸದಲ್ಲಿ ಶಿವಸಂತಶಾಹಿಯಾಗಿ ಇದ್ದಾನೆ ಅಂತ ಹೇಳಿ ತನ್ನ ಬಗ್ಗೆ ನಾನು ಹೇಳ್ಕೊಳ್ತೇನೆ. ಅದರಲ್ಲಿ ನಾನು ಇನ್ನೂ ಹೇಳ್ತೇವೆ, ಅಹಂಸೆ ಯೋಗಿ ಅಂತ ಅಹಂಸೆ ಇಡೀ ಜಗತ್ತಿನ ಸೃಷ್ಟಿಕರ್ತ ಚಿತ್ರಮುಖ. ಅಂತಹ ಚಿತ್ರಮುಖನನ್ನ ಕೆಟ್ಟವರು ಕೂಡ ನಾನು ಹೇಳಿ ಈ ಜಗತ್ತಿನ ಬಾಯಿ ನಾನೇ ಹೇಳಿ ಹೇಳಿಕೊಡ್ತಾರೆ. ಅಂತಹ ಜಗತ್ತಿನ ತಂದೆ ತಾಯಿಗಳಂತಹ ಲಕ್ಷ್ಮೀನಾರಾಯಣ ಆರಾಧನೆ ನಾವು ಅವಶ್ಯವಾಗಿ ಮಾಡಬೇಕು. ಅಂತಹ ತಾಯಿಯ ಸನ್ನಿಧಿಯಲ್ಲಿ ಈ ಚಿಂತನೆಯನ್ನು ತಾಯಿಗೆ ಉಪಯುಕ್ತ ಇವತ್ತಿನ ಎಲ್ಲರಿಗೂ